ಕುಂದಾನಗರಿ ಬೆಳಗಾವಿ ಕ್ಷೇತ್ರ ಕೂಡ ಹೈ ವೋಲ್ಟೇಜ್ ಆಗಿದೆ. ಕಾರಣ ರಾಜ್ಯದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಸ್ಪರ್ಧೆ ಮಾಡ್ತಾ ಇದ್ದಾರೆ ಒಂದ್ ಕಡೆಗೆ, ಇನ್ನೊಂದು ಕಡೆಗೆ ಹಾಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಚಾರದ ಅಖಾಡಕ್ಕೆ ಧುಮುಕಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮನೆ ಮಗ ವರ್ಸಸ್ ವಲಸಿಗ ಅನ್ನುವಂತಹ ನರೇಟಿವ್ ಸೆಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದಕ್ಕೆ ತಿರುಗೇಟು ಕೊಡೋ ಕೆಲಸವನ್ನು ಜಗದೀಶ್ ಶೆಟ್ಟರ್ ಕೂಡ ಮಾಡ್ತಾ ಇದ್ದಾರೆ. ಇವರಿಬ್ಬರ ನಡುವಿನ ಜಿದ್ದಾಜಿದ್ದಿ ಹೇಗಿದೆ ಅಂತ ಬನ್ನಿ ನೋಡ್ಕೊಂಡು ಬರೋಣ. ವಲಸಿಗ ವರ್ಸಸ್ ಮನೆ ಮಗ, ಮೃಣಾಲ್ ಪರ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಚಾರ. ಬೆಳಗಾವಿ ನನ್ನ ಕರ್ಮಭೂಮಿ ಎಂದ ಶೆಟ್ಟರ್. ಬಿಜೆಪಿಯಿಂದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹಾಗೂ ಕಾಂಗ್ರೆಸ್ನಿಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಸ್ಪರ್ಧೆಯಿಂದ ಬೆಳಗಾವಿಯಲ್ಲಿ ಚುನಾವಣಾ ರಣಕಣ ರಂಗೇರ್ತಾ ಇದೆ. ಬಿಜೆಪಿಯ ಭದ್ರಕೋಟೆ ಛಿದ್ರ ಮಾಡಲಿಕ್ಕೆ ಕಾಂಗ್ರೆಸ್ ಅಳೆದು ತೂಗಿ ಸಚಿವರ ಮಕ್ಕಳಿಗೆ ಟಿಕೆಟ್ ಕೊಟ್ಟಿದೆ. ಆದರೆ ಬಿಜೆಪಿ ಹೈಕಮಾಂಡ್ ಕೂಡ ಅಳೆದು ತೂಗಿ ಹುಬ್ಬಳ್ಳಿಯ ಪ್ರಮುಖ ಲಿಂಗಾಯತ ನಾಯಕ ಜಗದೀಶ್ ಶೆಟ್ಟರ್ ಅವರಿಗೆ ಬಿಜೆಪಿ ಮಣೆ ಹಾಕಿದೆ. ಸದ್ಯ ಬೆಳಗಾವಿಯಲ್ಲಿ ಮನೆ ಮಗ ಮತ್ತು ಬೆಳಗಾವಿಯ ಬೀಗರ ಮಧ್ಯೆ ರಾಜಕೀಯ ಜಂಗಿ ಕುಸ್ತಿ ನಡೀತಾ ಇದೆ. ಟಿಕೆಟ್ ಘೋಷಿಸಿದ ಮೇಲೆ ಇದೇ ಮೊದಲ ಬಾರಿಗೆ ಜಗದೀಶ್ ಶೆಟ್ಟರ್ ಬೆಳಗಾವಿ ಪ್ರಚಾರದ ಅಖಾಡಕ್ಕೆ ಧುಮುಕಿದ್ದಾರೆ. ಸ್ಥಳೀಯ ನಾಯಕರ ಭಾರೀ ವಿರೋಧ, ಗೋಬ್ಯಾಕ್ ಶೆಟ್ಟರ್ ಅಭಿಯಾನದ ನಡುವೆಯೂ ಕೂಡ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಬೃಹತ್ ಬೈಕ್ ರ್ಯಾಲಿಯ ಮೂಲಕ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ನನ್ನ ಜನ್ಮಭೂಮಿ ಹುಬ್ಬಳ್ಳಿ, ಆದರೆ ನನ್ನ ಕರ್ಮಭೂಮಿ ಬೆಳಗಾವಿ, ನಾನು ಹೊರಗಿನವ ಅಲ್ಲ ಅಂತ ಹೇಳಿದ್ದಾರೆ. ಈ ಭಾಗದ ಅಭಿವೃದ್ಧಿಗೆ ಎಲ್ಲ ರೀತಿಯಂತ ಒಂದು ಹೆಚ್ಚಿನ ರೀತಿಯಂತ ಕೊಡುಗೆಯನ್ನ ಇವತ್ತು ಹಿಂದೆ ಸುರೇಶ್ ಅಂಗಡಿ ಇರಬಹುದು, ನಾವಾಗಲಿ ಮಂಗಳ ಅಂಗಡಿ ಇರೋಲ್ಲ ಮಾಡಿದ್ದೇವೆ. ಈ ಭಾಗದ ಶಾಸಕರು ಮಾಡಿದ್ದಾರೆ. ವಲಸಿಗ ವರ್ಸಸ್ ಮನೆ ಮಗ ಅಂತ ಹೇಳ್ತಾ ಇದ್ದಾರೆ ಸರ್ ಅನ್ನುವಂತ ಇಲ್ಲಿ ಮನೆ ಮಗ ಮತ್ತೊಂದು ಪ್ರಶ್ನೆ ಬರುವುದಿಲ್ಲ. ಇವತ್ತು ಬೆಳಗಾವಿ ಸಹಿತ ನನ್ನ ಕರ್ಮಭೂಮಿ. ಯಾವ ರೀತಿ ಅಲ್ಲಿ ಹುಬ್ಳಿ ಜನ್ಮಭೂಮಿ, ಇದು ಕರ್ಮಭೂಮಿ. ಮತ್ತು ನಾ ಯಾವಾಗಲೂ ಒಂದು ಮಾತನ್ನು ಹೇಳ್ತಿದ್ದೆ, ಹುಬ್ಳಿ ಧಾರವಾಡ ಮತ್ತು ಬೆಳಗಾವಿ ತ್ರಿವಳಿ ನಗರ ಅನ್ನುವಂಥ ಮಾತನ್ನು ಹೇಳ್ತಿದ್ದೆ. ಇವತ್ತು ಈ ಭಾಗದ ಹೆಚ್ಚಿನ ರೀತಿಯಂತ ಅಭಿವೃದ್ಧಿಗೆ ನಾವು ಒತ್ತು ಕೊಡ್ತೀವಿ. ಇನ್ನು ಚುನಾವಣಾ ಅಖಾಡದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಭರ್ಜರಿ ಕ್ಯಾಂಪೇನ್ ಮಾಡ್ತಿದ್ದು, ವಲಸಿಗ ಬೇಕೋ ಮನೆ ಮಗ ಬೇಕೋ ಅಂತೇಳಿ ಅಬ್ಬರದ ಪ್ರಚಾರ ಮಾಡ್ತಿದ್ದಾರೆ. ಬೆಳಗಾವಿಯ ಆಟೋದಲ್ಲಿ ಸಂಚರಿಸಿ ಪುತ್ರನ ಪರ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭರ್ಜರಿ ಕ್ಯಾಂಪೇನ್ ಮಾಡಿದ್ದಾರೆ. ಇಡೀ ದಿನ ನಗರದಾದ್ಯಂತ ಆಟೋದಲ್ಲಿಯೇ ಸಂಚರಿಸಿ ಮತಬೇಟೆ ನಡೆಸಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜಗದೀಶ್ ಶೆಟ್ಟರ್ಗೆ ತಮ್ಮ ಮಾತಿನ ಮೂಲಕವೇ ಟಾಂಗ್ ಕೊಟ್ಟಿದ್ದಾರೆ. ಬೆಳಗಾವಿಯ ಮಗ ಮನೆ ಮಗ ಅಂತ ಹೇಳಿ ಎಲ್ಲ ಕಡೆ ಅದನ್ನೇ ಮಾತಾಡ್ತಾ ಇದ್ದಾರೆ. ಬಟ್ ನನ್ನ ಸಮಾಜ ಇವತ್ತು ಬಹಳಷ್ಟು ಮುಂದುವರೆದಂಥ ಸಮಾಜ. ಅವ್ರಿಗೆ ಗೊತ್ತಿದೆ ಯಾರಿಗೆ ಬಿಜೆಪಿಯವರು ಅನ್ಯಾಯ ಮಾಡಿದ್ದಾರೆ, ಯಾರಿಗೆ ಸುಮ್ಮನೆ ಯಾರ್ದು ಹೆಸರಿನ ಮೇಲೆ ಓಟ್ ತಗೊಳ್ಳಿಕ್ಕೆ ಇದು ಮಾಡ್ತಾ ಇದ್ದಾರಂತೆ. ನನಗೆ ವಿಶ್ವಾಸ ಇದೆ, ಸಮಾಜ ಆಗಲಿ ಅಥವಾ ಜಿಲ್ಲೆ ಆಗಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾದಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರು ಮತ್ತು ಮೃಣಾಲ್ ಹೆಬ್ಬಾಳ್ಕರನ್ನ ಒಂದು ಯುವ ಮುಖಕ್ಕೆ, ಲೋಕಲ್ ಫೇಸ್ಗೆ ಆಶೀರ್ವಾದ ಮಾಡ್ತಾರೆ. ಒಟ್ನಲ್ಲಿ ಅಳೆದು ತೂಗಿ ಎರಡು ರಾಷ್ಟ್ರೀಯ ಪಕ್ಷಗಳು ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಟ್ಟಿದ್ದು, ಮತದಾರ ವಲಸಿಗರ ಕೈ ಹಿಡಿತಾರಾ ಅಥವಾ ಮನೆ ಮಗನಿಗೆ ಜೈ ಅಂತಾರಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ಕ್ಯಾಮರಾಮನ್ ಸುನಿಲ್ ಮತ್ತು ವಿನಾಯಕ್ ಜೊತೆ ದಿಲೀಪ್ ಕುರಂದವಾಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.